ಬೆಂಗಳೂರಿನಲ್ಲಿ ವ್ಯಕ್ತಿಯೊಬ್ಬ ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಓಡಾಡಿ ಒಂದಿಷ್ಟು ಆತಂಕವನ್ನ ಸೃಷ್ಟಿ ಮಾಡಿರುವ ಘಟನೆ ಇದೀಗ ವರದಿಯಾಗಿದೆ. ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಪಬ್ಗೆ ಎಂಟ್ರಿ ಕೊಟ್ಟ ಒಬ್ಬ ವ್ಯಕ್ತಿ ಏಕಾಏಕಿ ಪಿಸ್ತೂಲ್ ಹಿಡ್ಕೊಂಡಿದ್ದಂತ ವ್ಯಕ್ತಿಯನ್ನ ನೋಡಿ ಆಟೋಮೆಟಿಕ್ಲಿ ಒಂದು ಭಯ ಅನ್ನೋದು ಹುಟ್ಟುತ್ತೆ. ರಾಜಾಜಿನಗರದ ಜಿಯೋಮೆಟ್ರಿ ಪಬ್ಗೆ ಪ್ರವೇಶ ಮಾಡ್ತಾನೆ ಮಧ್ಯರಾತ್ರಿ 3:30 ಸುಮಾರಿಗೆ. ಯಾಕೆ ಬಂದ ಏನಕ್ಕೆ ಅಂತ ನೋಡ್ತಾ ಇದ್ರೆ ಕಳ್ಳತನ ಮಾಡೋದಕ್ಕೆ ಬಂದಿರಬಹುದು ಅನ್ನುವ ಶಂಕೆ ವ್ಯಕ್ತ ಆಗಿದೆ. ಆದ್ರೆ ಈ ಬಗ್ಗೆ ಇನ್ನೂ ಕೂಡ ವಿಚಾರಣೆಯ ನಂತರವಷ್ಟೇ ತಿಳಿದು ಬರಬೇಕಿದೆ. ಸದ್ಯ ಜಿಯೋಮೆಟ್ರಿ ಪಬ್ನನ್ನ ಪೊಲೀಸರು ಸುತ್ತುವರೆದಿದ್ದಾರೆ. ಡ್ರೋನ್ಗಳ ಮುಖಾಂತರ ವೀಕ್ಷಣೆ ಮಾಡ್ತಿದ್ದಾರೆ. 3:30 ಸುಮಾರಿಗೆ ಆತ ಒಳಗೆ ಹೋಗಿದ್ದಾನೆ. ಮಾಸ್ಕ್ ಧರಿಸಿ ಕೈಗೆ ಗ್ಲೌಸ್ ಹಾಕೊಂಡು ಒಳಗಡೆ ಪ್ರವೇಶ ಕೊಟ್ಟಿದ್ದಾನೆ. ಆಮೇಲೆ CCTV ಆಫ್ ಮಾಡಿ ಕಳ್ಳತನ ಮಾಡಿದ್ದಾನೆ. ಎಷ್ಟು ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯ ಇಲ್ಲ. ಮಾಹಿತಿ ಪಡೆದು ಒಳಗಡೆ ಪರಿಶೀಲನೆ ಮಾಡಿದ್ದೀವಿ. ರಾತ್ರಿಯೇ ಕಿಚನ್ ಅಥವಾ ಬೇರೆ ಮಾರ್ಗದಿಂದ ಆತ ಎಸ್ಕೇಪ್ ಆಗಿದ್ದಾನೆ. ಸದ್ಯ ದೂರು ಪಡೆದು ಹೆಚ್ಚಿನ ತನಿಖೆಯನ್ನು ನಡೆಸಲಾಗ್ತಿದೆ. ಯಾವುದೇ ರೀತಿ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಉತ್ತರ ವಿಭಾಗದ DCP ಸೈದುಲ್ಲಾ ಅಡಾವತ್ ಮಾತನಾಡಿದ್ದಾರೆ. ಆದರೆ ಏಕಾಏಕಿ ಆ ವ್ಯಕ್ತಿ ಕೈಯಲ್ಲಿ ಗನ್ ಹಿಡ್ಕೊಂಡು ಕೈಗೆಲ್ಲ ಗ್ಲೌಸ್ ಎಲ್ಲ ಹಾಕೊಂಡು ಬಂದಿದ್ದು ನೋಡಿ ಈತ ಯಾಕೆ ಬಂದಿರಬಹುದು ಅಂತ. ಯಾಕಂದರೆ ಬೇರೆ ಬೇರೆ ಚಟುವಟಿಕೆಗಳು ಇಂಥ ಸಂದರ್ಭದಲ್ಲಿ ಎಲ್ಲಿ ಏನೇ ಆದರೂ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಬಹುದು, ಆಗುವ ಸಾಧ್ಯತೆ ಇದೆ ಜನಸಾಮಾನ್ಯರ ಮನಸ್ಸಿನಲ್ಲಿ. ಹಾಗಾಗಿ ಕೈಯಲ್ಲಿ ಗನ್ನು ಕೈಗೆ ಎಲ್ಲ ರೀತಿಯಲ್ಲಿ ಅಂದರೆ ಕಂಪ್ಲೀಟ್ಲಿ ವೆಲ್ ಎಕ್ವಿಪ್ಡ್ ಆಗಿ ಒಬ್ಬ ರಾಬರ್ ಹೇಗೆ ಬರಬೇಕು ಆ ಥರ ಬಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ನಾಗರಿಕರಿಗೆ ಯಾವುದೇ ಭಯ ಪಡುವ ಅಗತ್ಯ ಇಲ್ಲ ಅಂತ DCP ಸೈದುಲ್ಲಾ ಅಡಾವತ್ ಭರವಸೆ ಮಾತಾಡಿದ್ದಾರೆ. ಆತ ಯಾರು ಏನು ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿ ಇಲ್ಲ. ಬಟ್ ಆತ ಕೈಗೆ ಗ್ಲೌಸ್ ಹಾಕೊಂಡು ಕೈಯಲ್ಲಿ ಪಿಸ್ತೂಲ್ ಇಟ್ಕೊಂಡು 3:30 ಸುಮಾರಿಗೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ. ಒಳಗಡೆ ಹೋಗ್ತಾ ಇದ್ದಂಗೆನೆ CCTVಗಳನ್ನು ಆಫ್ ಮಾಡಿದ್ದಾನೆ. CCTV ಆಫ್ ಮಾಡಿ ಆಮೇಲೆ ಕಳ್ಳತನ ಮಾಡಿದ್ದಾನೆ. ಮಾಸ್ಕ್ ಧರಿಸಿದ್ದ, ಕೈಗೊಂದು ಗ್ಲೌಸ್ ಕೂಡ ಧರಿಸಿದ್ದ. ಪಕ್ಕ ರಾಬರ್ ರೀತಿಯಲ್ಲಿ ಆತ ಕಾಣ್ತಾ ಇದ್ದ. CCTV ಆಫ್ ಮಾಡಿ ಆಮೇಲೆ ಕಳ್ಳತನ ಮಾಡಿರೋ ಸಾಧ್ಯತೆ ಇದೆ. ಎಷ್ಟು ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಒಳಗಡೆ ಹೋಗ್ತೀವಿ, ಪರಿಶೀಲನೆ ಮಾಡಿದ್ದೀವಿ, ಈಗಾಗಲೇ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಅಂತ. ಅದಲ್ಲದೆ ಆತ ನಿನ್ನೆನೇ ಬೇರೆ ಮಾರ್ಗದಿಂದ ಎಸ್ಕೇಪ್ ಆಗಿರೋ ಸಾಧ್ಯತೆಗಳನ್ನು ಕೂಡ ಸೈದುಲ್ಲಾ ಅಡಾವತ್ ಸ್ಪಷ್ಟಪಡಿಸಿದ್ದಾರೆ. ಕಿಚನ್ನು ಅಥವಾ ಬೇರೆ ಕಡೆಯಿಂದ ಎಲ್ಲಾದ್ರೂ ಹೊರಗಡೆ ಹೋಗಿರುವ ಸಾಧ್ಯತೆ ಇದೆ. ಯಾಕಂದ್ರೆ CCTV ಆಫ್ ಮಾಡಿದ್ದಾನೆ. ಆಫ್ ಮಾಡಿರೋದ್ರಿಂದ ಆತ ಯಾವ ಕಡೆಯಿಂದ ಹೊರಗಡೆ ಹೋದ ಏನೂ ಗೊತ್ತಿಲ್ಲ. ಇನ್ನು ಆತನ ಚಲನವಲನಗಳ ಬಗ್ಗೆ ಪೊಲೀಸರು ನಿಗಾ ಇಡಬೇಕಿದೆ ಮತ್ತು ಸ್ಥಳೀಯರಲ್ಲಿ ಯಾವುದೇ ಆತಂಕ ಬೇಡ ಅಂತ ಸೈದುಲ್ಲಾ ಅಡಾವತ್ ಈ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಸುಮಾರು 5 ಗಂಟೆ ಸುಮಾರಿಗೆ ಕಾಲ್ ಬರುತ್ತೆ. 3:15 ಒಳಗಡೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಸಿಗುತ್ತೆ. ತತ್ಕ್ಷಣ ನಾವು ಸರೌಂಡ್ ಮಾಡಿದ್ದೀವಿ ಅಂತ ಸೈದುಲ್ಲಾ ಅಡಾವತ್ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಇರುವಂತಹ ಗಾಯತ್ರಿ ನಗರ್ ರೋಡಲ್ಲಿ ಜಿಯೋಮೆಟ್ರಿ ಅಂತ ಒಂದು ಪಬ್ ಇದೆ. ಸೊ ಅರೌಂಡ್ 3:30 ಟು 4 ಗಂಟೆ ಮಧ್ಯದಲ್ಲಿ ಯಾರೋ ಕಳ್ಳ ಬಂದು ಒಂದು ಹೊರಗಡೆ ಹೋಗಿದ್ದಾನೆ ಆ್ಯಂಡ್ ವೆಪನ್ ತೋರಿಸಿದ್ದಾರೆ ಅಂತ ಹೇಳಿ ವಾಚ್ಮ್ಯಾನ್ ಒಬ್ಬರ ಕಂಪ್ಲೇಂಟ್ ಕೊಡ್ತಾರೆ. ಆ್ಯಂಡ್ ಅದು ಆದಮೇಲೆ ನೋಡಿದ ಮೇಲೆ ಇವರು ವಾಚ್ಮ್ಯಾನ್ ಕೆಳಗಡೆ ಬಂದು ಆ ಡೋರ್ ಹಾಕಿಬಿಡ್ತಾರೆ. ಹಾಕಿಬಿಟ್ಟು ಅವರು ಒಳಗಡೆ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿನಲ್ಲಿ ಇವರು ಇರ್ತಾರೆ. ಯಾಕಂದರೆ ಇದೆಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಆಗಿದ್ದರಿಂದ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ ಅದೆಲ್ಲ ಬಿಲ್ಡಿಂಗ್ ಎಲ್ಲ. ಸೊ ಅದರಲ್ಲಿ ಇರಬಹುದು ಅಂತ ಹೇಳಿ ಅವರು ನಮಗೆ ಫೋನ್ ಮಾಡಿದ್ದಾರೆ. ಅರೌಂಡ್ 5 o'clock 4:30 to 5 o'clock ಕಾಲ್ ಬಂದಿದೆ 112. ಸೊ ನಮ್ಮ ನೈಟ್ ರೌಂಡ್ ಇನ್ಸ್ಪೆಕ್ಟರ್ಸ್ ಆಫೀಸರ್ಸ್ ಬಂದಿದ್ದರು, ನಾವು ಬಂದಿದ್ದೀವಿ, ವೆರಿಫೈ ಮಾಡಿದ್ದೀವಿ. ಸೊ ಅದರಲ್ಲಿ ಯಾವುದು ಅಂದರೆ ಅವರು ಇದ್ದಾರೆ ಅಂತ ಏನೂ ಆಗಿಲ್ಲ. ಅವರು CCTV ಎಲ್ಲ ಆಫ್ ಮಾಡಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಏನೂ ಆಗಿದೆ ಅಂತ ಹೇಳಿ ಫರ್ದರ್ ನೋಡಬೇಕು. ಮೇ ಬಿ ದಟ್ ಪರ್ಸನ್ ಕೇಮ್ ಫಾರ್ ರಾಬರಿ, ಅಂದರೆ ಕಳ್ಳತನ ಮಾಡಲಿಕ್ಕೆ ಬಂದಿದ್ದಾರೆ. ಕಳ್ಳತನ ಆಗಿದೆ ಅಂತ ಹೇಳಿ ಪ್ರೈಮ್ ಆಫೀಸ್ ನಮಗೆ ಗೊತ್ತಾಗ್ತಾ ಇದೆ. ಅದಾದಮೇಲೆ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ FIR ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಇರುವಂಥ ಗಾಯತ್ರಿ ನಗರ್ ರೋಡಲ್ಲಿ ಜಿಯೋಮೆಟ್ರಿ ಅಂತ ಒಂದು ಪಬ್ ಇದೆ. ಸೊ ವೆಂಕಟೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಬೆಂಗಳೂರಿನಲ್ಲಿ ಇಂಥ ಘಟನೆಗಳ ಕೈಯಲ್ಲಿ ಗನ್ನು ಈ ರೀತಿ ಕಂಪ್ಲೀಟ್ಲಿ ವೆಲ್ ಎಕ್ವಿಪ್ಡ್ ರಾಬರಿ ಮಾಡುವಂಥ ವ್ಯಕ್ತಿಗಳು ಓಡಾಟ ನಡೆಸ್ತಾ ಇದ್ದಾರೆ. ಯಾರ ವ್ಯಕ್ತಿ, ಏನಾದರೂ ಮಾಹಿತಿ ಸಿಗ್ತಾ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಮತ್ತು ಘಟನೆಯ ಮಾಹಿತಿ ಏನು ವೆಂಕಟೇಶ್? ಪ್ರಣೀತ್, ರಾಜಾಜಿನಗರದಲ್ಲಿರುವಂತಹ ಈ ಒಂದು ಜಿಯೋಮೆಟ್ರಿ ಪಬ್ ಏನಿದೆ, ಈ ಒಂದು ಪಬ್ನಲ್ಲಿ ಬೆಳಗ್ಗೆ ಒಂದು 3:30 ಸುಮಾರಿಗೆ ವ್ಯಕ್ತಿಯೊಬ್ಬ ಕೈಯಲ್ಲಿ
ಗನ್ನನ್ನು ಹಿಡಿದು ಮಾಸ್ಕನ್ನು ಧರಿಸ್ಕೊಂಡು ಕೈಗೆ ಗ್ಲೌಸನ್ನು ಹಾಕೊಂಡು ಎಂಟ್ರಿ ಕೊಟ್ಟಿದ್ದಾನೆ ಅಂತ ಹೇಳಿ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಸೆಕ್ಯೂರಿಟಿ ಕೂಡ 112ಗೆ ಕರೆಯನ್ನು ಮಾಡ್ತಾರೆ. ಸೊ ಪೊಲೀಸರು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿಯೂ ಕೂಡ ಆತಂಕ ಕೂಡ ನಿರ್ಮಾಣ ಆಗುತ್ತೆ. ಯಾಕಂದರೆ ಈಗ ದೇಶದಲ್ಲಿರುವಂತಹ ಒಂದು ಪರಿಸ್ಥಿತಿಯನ್ನು ಗಮನಿಸಿದಾಗ ಆತನಿಗೆ ಕೈಯಲ್ಲಿ ಆಯುಧವನ್ನು ಅಂದರೆ ಒಂದು ಪಿಸ್ತೂಲನ್ನು ಹಿಡಿದು ಬಂದಿದ್ದಾನೆ ಅಂತ ಹೇಳಿದರೆ ಅದು ಸಹಜವಾಗಿಯೂ ಕೂಡ ಭಯವಾಗುವಂತಹ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಇಲ್ಲಿಗೆ ಡಿ ಸ್ಕ್ವಾಡ್ ಸೇರಿದಂತೆ ಪೊಲೀಸರು, KSRP ವಾಹನಗಳು ಎಲ್ಲರೂ ಕೂಡ ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಒಳಗಡೆ ಹೋದಂಥ ವ್ಯಕ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಅವರಿಗೆ ಒಂದು ಮಾಹಿತಿ ಕೂಡ ಸಿಕ್ಕಿರಲಿಲ್ಲ. ಆಗ ಒಳಗಡೆ ಹೋದಂಥ ವ್ಯಕ್ತಿ ಏನಿದ್ದಾನೆ ಆತ ಲೈಟ್ಗಳನ್ನು ಆಫ್ ಮಾಡಿ CCTVಗಳನ್ನೆಲ್ಲ ಕೂಡ ಆಫ್ ಮಾಡಿದ್ದಾನೆ. ಮೇಲ್ನೋಟಕ್ಕೆ ಆತ ಒಂದು ಕಳ್ಳತನ ಮಾಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಆತ ಸುಮಾರು ಒಂದು 2 ಗಂಟೆಗಳ ಕಾಲ ಪೊಲೀಸರು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆತನ ಸುಳಿವು ಇರೋದಿಲ್ಲ. ಅಂದರೆ ಆತ ಪರಿಚಿತನೇ ಇರಬೇಕು, ಈ ಒಂದು ಪಬ್ನಲ್ಲಿ ಹಿಂದೆ ಏನಾದರೂ ಕೆಲಸ ಮಾಡಿದ್ದ ಅಥವಾ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಸಿಬ್ಬಂದಿ ಏನಿದ್ದಾರೆ ಆತನ ಸ್ನೇಹಿತನ ಅನ್ನೋದ್ರ ಬಗ್ಗೆ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆತ ಬಂದಿರುವಂತಹ ಮಾರ್ಗ ಬಿಟ್ಟು ಹಿಂಬದಿ ಮಾರ್ಗದಿಂದ ಅಂದರೆ ಹಿಂಬದಿ ಡೋರ್ನಿಂದ ಹೋಗಿರುವ ಸಾಧ್ಯತೆ ದಟ್ಟವಾಗಿರೋದ್ರಿಂದ ಸಹಜವಾಗಿಯೇ ಕೂಡ ಆತ ಇಲ್ಲಿನ ಒಂದು ಪರಿಸ್ಥಿತಿಯನ್ನು ತಿಳ್ಕೊಂಡಿರುವಂಥವನೇ ಅಂತ ಹೇಳಿ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಆ ಒಂದು ಮೇಲ್ನೋಟಕ್ಕೆ ಈತ ಕಳ್ಳತನಕ್ಕೆ ಬಂದಿರುವ ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ DCP ಅವರು ಕೂಡ ಕ್ಲೈಮ್ ಮಾಡಿದ್ದಾರೆ. ಈಗಾಗಲೇ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ವಿಕಾಸ್ ಅವರು ಕೂಡ ಸ್ಥಳಕ್ಕೆ ಬಂದು ಭೇಟಿಯನ್ನು ಮಾಡಿ ಒಳಗಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಬ್ಬಂದಿಯಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಸೊ ಆತ ರಾಬರಿ ಮಾಡೋದಕ್ಕೆ ಬಂದಿದ್ದ ಏನು ಅನ್ನೋದ್ರ ಬಗ್ಗೆ ಕೂಡ ಏನು ಪಬ್ ಅವರು ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ಮೇಲ್ನೋಟಕ್ಕೆ ನೋಡೋದಾದರೆ ಆತ ಪರಿಚಯಸ್ಥಾನ ಇರಬಹುದು ಅಂತ ಇದೆ. ಆದರೆ ಆತ ಬಂದಿದ್ದು ಹೋಗಿದ್ದು ಅಂತ ಹೇಳ್ತಾ ಇರುವಂತಹ ಸೆಕ್ಯೂರಿಟಿಯ ಮಾತುಗಳಲ್ಲಿ ಕೂಡ ಸಾಕಷ್ಟು ಸಂಶಯ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಇದು ಒಂದು ಪ್ರಕರಣ ಏನು ಒಂದು CCTVಗಳನ್ನ ಆಫ್ ಮಾಡಿರೋದ್ರಿಂದಾಗಿ ಸೊ ಇದನ್ನು ತನಿಖೆ ಮಾಡುವಂತಹ ಕೆಲಸ ಕೂಡ ಈಗ ಪೊಲೀಸರ ಮುಂದಿರುವಂಥದ್ದು. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಪ್ರಣುತ್. ಆದರೆ ಇಲ್ಲೇ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಅದನ್ನು ನೋಡಬೇಕಾಗುತ್ತೆ ಯಾರು ಏನು ಅನ್ನೋದ್ರ ಬಗ್ಗೆ ಪ್ರಣುತ್. ವೆಂಕಟೇಶ್, ಇದು ಪಬ್ಬು ಎಲ್ಲ ವೆಲ್ ಸೆಕ್ಯೂರಿಟಿ ಇಟ್ಟಿರ್ತಾರೆ, CCTV ಇಟ್ಟಿರ್ತಾರೆ, ಎಲ್ಲ ಇರುತ್ತೆ. ಈ ಪಬ್ಬಲ್ಲಿ ಬಂದ ಯಾರೂ ಇರಲಿಲ್ಲ, ಆತ ಹೊರಗಡೆ ಹೋದ, ಫೈನ್. ನಡೀತಿರೋದು ಬೆಂಗಳೂರಿನ ರಾಜಾಜಿನಗರದಲ್ಲಿ. ಅಲ್ಲೇ ಯಾವುದಾದ್ರೂ ಮನೆಗೆ ಈ ರೀತಿ ನುಗ್ಗಿದ್ರೆ ಏನು ಕತೆ, ಏನು ಕಾನೂನು ಸುವ್ಯವಸ್ಥೆ ಬೆಂಗಳೂರಲ್ಲಿ ಹೋಗ್ಬಿಡ್ತಾ, ಅಥವಾ ಇಂಡೋ ಪಾಕ್ ವಾರ್ ಅನ್ನೋ ಕಾರಣಕ್ಕೆ ಬೆಂಗಳೂರಲ್ಲಿ ಪೊಲೀಸರುಗಳೆಲ್ಲ ಏನು ಮಲ್ಕೊಂಡ್ಬಿಡ್ಬೇಕಾ? ಎಸ್, ಎಕ್ಸಾಕ್ಟ್ಲಿ ಪ್ರಣುತ್. ಯಾಕಂತ ಹೇಳಿದ್ರೆ ಈಗ ಎಲ್ಲ ಕಡೆ ಒಂದು ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಪೊಲೀಸ್ ಕಮಿಷನರ್ ಸೇರಿದಂತೆ ಎಲ್ಲ ಒಂದು ವರ್ಗದ ಸಿಬ್ಬಂದಿ ಇದ್ದಾರೆ, ಅವರೆಲ್ಲವೂ ಕೂಡ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ. ನೀವು ಹೇಳಿದಂಗೆ ಯಾವುದಾದ್ರೂ ಮನೆ ಒಳಗಡೆ ಅಕಸ್ಮಾತ್ ಹೋಗಿದ್ದೇ ಆದರೆ ಇದರ ಪರಿಣಾಮವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇದ್ದಿಲ್ಲ. ಸೊ ಅಂತಹ ಒಂದು ಘಟನೆ ನಡೆದೇ ಹೋಗ್ತಾ ಇತ್ತು. ಆದರೆ ಆತ ಬಂದಿರುವಂಥದ್ದು ಒಳಗಡೆ ಒಂದು ಕಳ್ಳತನದ ಉದ್ದೇಶಕ್ಕೆ ಅಂತ ಹೇಳಿ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಆತನ ಕೈಯಲ್ಲಿ ವೆಪನ್ ಇತ್ತಾ ಇಲ್ವಾ ಅನ್ನೋಂಥದ್ದು ಕೂಡ ಈಗ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಆತ ಬಂದ ಕೂಡಲೇ ಏನು CCTVಯನ್ನು ಆಫ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಇಲ್ಲೇ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ಅನ್ನೋದು ಕೂಡ ಈ ಒಂದು ಕೆಲಸದಿಂದ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಪೊಲೀಸರು ಕೂಡ 3:30ಕ್ಕೆ ಒಳಗಡೆ ಬಂದಿದ್ದಾನೆ. 5 ಗಂಟೆಗೆ 112ಗೆ ಕರೆ ಮಾಡಿದ್ದೀವಿ ಅಂತೇಳಿ 7 ಗಂಟೆಗೆ ಪೊಲೀಸರು ಇಲ್ಲಿ ಭೇಟಿ ಕೊಡ್ತಾರೆ ಅಂತ ಹೇಳಿದರೆ ಇಲ್ಲಿ 2-3 ಗಂಟೆಗಳ ಅಂತರವನ್ನು ಗಮನಿಸ್ತಾ ಇದ್ದರೆ ಪೊಲೀಸರು ಎಷ್ಟರ ಮಟ್ಟಿಗೆ ಒಂದು ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ ಮತ್ತು ಸೂಕ್ಷ್ಮವಂತಹ ವಿಚಾರಗಳು ಬಂದಾಗ ಎಷ್ಟು ಬೇಗ ಅಲರ್ಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇಲ್ಲೇ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ದೇಶದ ಗಡಿಯಲ್ಲಿ ಕೂಡ ಯೋಧರು ಕಾಯ್ತಾ ಇರುವಂಥದ್ದು, ಒಳಗಡೆ ಆಂತರಿಕವಾಗಿ ಕೂಡ ಆಗಾಗ ಸ್ಫೋಟ ಆಗುವಂಥ ಸಾಧ್ಯತೆಗಳು ಇರುವಂಥ ಇದರಿಂದಾಗಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಗನ್ ಹಿಡ್ಕೊಂಡು ಒಳಗಡೆ ಬಂದಿದ್ದಾನೆ ಅಂತ ಹೇಳಿ ಸೆಕ್ಯೂರಿಟಿ ಒಂದು ಮಾಹಿತಿಯನ್ನು ಕೊಟ್ಟರು. ಇಷ್ಟು ಟೈಮಿನ ಅಂತರ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡುವಂಥ ಸಹಜವಾಗಿರುವಂಥದ್ದು ಪ್ರಣುತ್. ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.